ಅಧ್ಯಾಯ 2 ಶ್ಲೋಕ 5. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಶ್ರೇಯೋ ಭೋಕ್ತುಂ ಭೋಕ್ತುಂ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಭೈಕ್ಷ್ಯಮಪೀಹ ಲೋಕೆ. ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ. ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಭುಂಜೀಯ ಭುಂಜೀಯ ಭೋಗಾನ್ ಭೋಗಾನ್ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ರುಧಿರ ಪ್ರದಿಗ್ಧಾನ್ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಈ ಶ್ಲೋಕ ತ್ರುಷ್ಟುಪ್ ಛಂದಸ್ನಲ್ಲಿದೆ. ಅಂದರೆ 11 ಅಕ್ಷರ ಒಂದು ಲೈನಲ್ಲಿ, 11 ಸಿಲಬಲ್ಸ್ ಇಂಟು 4 ಪಾದಾಸ್, 44 ಅಕ್ಷರಗಳು ಒಂದು ಶ್ಲೋಕದಲ್ಲಿ. ಆಗ ರಾಗನು ಚೇಂಜ್ ಆಗುತ್ತೆ. ಹೇಳಿಕೊಡುವುದನ್ನು ಅನುಸರಿಸಿ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ. ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ. ಹತ್ವಾರ್ಥ ಕಾಮಾಂಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಅತ್ಯಂತ ಶ್ರೇಷ್ಠರಾದ ಹಿರಿಯರನ್ನ ಕೊಲ್ಲೋದಕ್ಕಿಂತ ಭಿಕ್ಷೆ ಬೇಡಿ ಅನ್ನವನ್ನ ತಿನ್ನೋದು ಈ ಲೋಕದಲ್ಲಿ ಮೇಲು. ನಾನು ಅವರನ್ನ ಕೊಂದರೂ ಈ ಲೋಕದಲ್ಲಿ ನನ್ನ ಎಲ್ಲ ಅರ್ಥ ಕಾಮರೂಪವಾದ ಭೋಗಗಳು ರಕ್ತಸಿಕ್ತವಾಗುತ್ತವೆ ಅಂತ ಅರ್ಜುನ ಹೇಳ್ತಿದ್ದಾನೆ. ಹಿರಿಯರನ್ನ ಮತ್ತೆ ಗುರುಗಳನ್ನ ನಾಶ ಮಾಡಿದ ಮೇಲೆ ಪಾಂಡವರು ತಮ್ಮ ರಾಜ್ಯ ಮರಳಿ ಪಡೆದರೂ ಸಹ ತನ್ನ ಆರ್ಯ ಹೃದಯವು ರಾಜ್ಯವನ್ನಾಗಲಿ ಅಥವಾ ಭೋಗಗಳನ್ನಾಗಲಿ ಅನುಭವಿಸೋದು ಸಾಧ್ಯವಿಲ್ಲ ಅನ್ನೋದನ್ನ ಅರ್ಜುನ ಮನಸ್ಸಿಗೆ ನಾಟುವಂತೆ ಹೇಳ್ತಾನೆ. ಏಕೆಂದ್ರೆ ಎಲ್ಲವೂ ದೊರಕಿದುದು ರಕ್ತಸಿಕ್ತವಾದ ಯುದ್ಧದಿಂದ ಅಂತ ಹೇಳ್ತಿದ್ದಾನೆ. ಗುರೂನ ಹತ್ವಾ ಹಿ ಮಹಾನುಭಾವಾನ್. ಗುರೂನ ಹತ್ವಾ. ಗುರು ಅಂದ್ರೆ ಇಲ್ಲಿ ಆಚಾರ್ಯರು ಅಂತ ಅಲ್ಲ, ಗೌರವಾನ್ವಿತರಾದ ಗುರು ಹಿರಿಯರು. ಗುರುನಂದ್ರೆ ಹಿರಿಯರನ್ನು, ಆಹತ್ವ ಕೊಲ್ಲದೆ, ಹಿ ಅಂದ್ರೆ ಖಂಡಿತವಾಗಿಯೂ ಅಂತ. ಮಹಾನುಭಾವಾನ್ ಮಹಾತ್ಮರಾದ. ಶ್ರೇಯೋ ಭೋಕ್ತುಂ. ಶ್ರೇಯ ಅಂದ್ರೆ ಉತ್ತಮವಾದುದು, ಭೋಕ್ತುಂ ಬದುಕನ್ನ ಸುಖಿಸೋದು. ಭೈಕ್ಷ್ಯಮಪೀಹ ಲೋಕೆ. ಭೈಕ್ಷ್ಯಂ ಅಂದ್ರೆ ಭಿಕ್ಷೆ ಬೇಡುವುದರಿಂದ. ಲೋಕೆ ಈ ಜಗತ್ತಿನಲ್ಲಿ. ಗುರು ಹಿರಿಯರನ್ನ ಕೊಂದು ಜೀವಿಸುವುದಕ್ಕಿಂತ
ಈ ಜಗತ್ತಿನಲ್ಲಿ ಭಿಕ್ಷೆಯನ್ನ ಬೇಡಿ ಬದುಕುವುದು ಉತ್ತಮ. ಹತ್ವಾರ್ಥ ಕಾಮಾನ್ಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನ ಬಯಸುವವರಾದರೂ ಅವರು ಹಿರಿಯರು. ಅವರನ್ನ ಕೊಂದರೆ ನಾವು ಅನುಭವಿಸುವುದು ಎಲ್ಲ ಭೋಗಗಳು ರಕ್ತಸಿಕ್ತವಾಗಿರುತ್ತೆ. ಅವರನ್ನೆಲ್ಲ ಕೊಂದರೆ ಅರ್ಜುನನಿಗೆ ಏನ್ ಸಿಗುತ್ತೆ? ಅರ್ಥ ಅಂದ್ರೆ ವೆಲ್ತ್, ಕಾಮ ಅಂದ್ರೆ ಡಿಸೈರ್, ಭೋಗ ಅಂದ್ರೆ ಎಂಜಾಯ್ಮೆಂಟ್. ಆದ್ರಿಂದ ಅರ್ಜುನ ಹೇಳ್ತಿದ್ದಾನೆ, ನಾನು ಅವರನ್ನ ಕೊಂದರೂ ಈ ಲೋಕದಲ್ಲಿ ನನ್ನ ಎಲ್ಲ ಅರ್ಥ ಕಾಮ ರೂಪವಾದ ಭೋಗಗಳು ರಕ್ತಸಿಕ್ತವಾಗುತ್ತವೆ ಅಂತ. ಈ ಮಹಾನುಭಾವರಾದ ಗುರು ಹಿರಿಯರನ್ನ ಕೊಲ್ಲದೆ ನಾನು ಈ ಲೋಕದಲ್ಲಿ ಭಿಕ್ಷಾನ್ನವನ್ನಾದರೂ ತಿನ್ನುವುದು ಕ್ಷೇಮವೆಂದು ತಿಳಿದುಕೊಳ್ತೇನೆ. ಏಕೆಂದ್ರೆ ಗುರು ಹಿರಿಯರನ್ನ ಕೊಂದರೆ ಈ ಲೋಕದಲ್ಲಿ ರಕ್ತಲೇಪವಾದ ಅರ್ಥ ಹಾಗೂ ಕಾಮರೂಪಿ ಸುಖವನ್ನೇ ಅನುಭವಿಸಬೇಕಾಗುವುದು ಅಂತ ಅರ್ಜುನ ಹೇಳ್ತಿದ್ದಾನೆ.